ಜಿಲೇಬಿ ಜಿಲೇಬಿ ಬಾರಮ್ಮಿಲ್ಲಿ ಏನ್ ಮಾಡ್ತಾ ಇದ್ಯಾ? ಅತ್ತೆ ಕರೆದ್ರಾ? ಯಾಕತ್ತೆ? ಏನು ಇಲ್ಲ ಕಣಮ್ಮ, ಸುಮ್ಮನೆ ಕರ್ದೆ. ಏನ್ ಮಾಡ್ತಿದ್ದೆ? ಏನು ಇಲ್ಲ ಅತ್ತೆ, ಗೌರಿ ಬಟ್ಟೆ ಒಣಗಾಕಿದ್ಲು, ಬಟ್ಟೆ ಒಣಗಿದ್ವು, ಅದಕ್ಕೆ ತಂದು ಮಡ್ಚಿ ಇಟ್ಕಂತ ಇದ್ದೆ. ಯಾಕತ್ತೆ? ಅಲ್ಲಮ್ಮ, ಅಡುಗೆ ಮಾಡೋದು ಬಿಟ್ಟು ನೀನು ಬಟ್ಟೆ ಮಡ್ಸ್ಕೊಂಡು ಕುಕ್ಕೊಂಡಿದ್ಯಲ್ಲಮ್ಮ. ನಾನು ಇಟ್ಟದಕ್ಕೆ ಅಡುಗೆ ಆಗೈತಿ ಏನೋ, ಉಂಬಕ್ ತೊತ್ತಿ ಏನೋ ಅಂತ ಹೇಳಿ ಕರ್ದೆ. ನೀನು ನೋಡಿರೆ ಬಟ್ಟೆ ಮಡಿಸ್ಕೊಂಡು ಕುಕ್ಕೊಂಡಿದ್ನಿ ಅಂತೀಯಲ್ಲ. ಯಾವಾಗ ಮಾಡ್ತೀನಿ ಅಡುಗೆನ? ಅತ್ತೆ ಅಡುಗೆನ ಗೌರಿ ಮಾಡ್ತಾ ಇದ್ದಾಳತ್ತೆ, ಅದಕ್ಕೇನೆ ನನಗೂ ಏನು ಕೆಲಸ ಇರಲಿಲ್ವಲ್ಲ, ಬಟ್ಟೆ ಒಣಗಿದ್ವು ತಂದು ಮಡಿಸ್ಕೊಂಡು ಕುಕ್ಕೊಂಡಿದ್ದೆ. ಹಂಗು ಗೌರಿ ನಾನೇ ಮಡಿಸ್ತೀನಿ ಬಿಡು, ನೀನೇನು ಮಾಡಬೇಡ, ಸುಮ್ಮನೆ ಕುಕ್ಕ ಹೋಗು ಅಂತ ಅಂದ್ಲು. ನನಗೆ ಕುಕ್ಕೊಂಡಿರಕ್ಕೆ ಬೇಜಾರು, ಅದಕ್ಕೆ ಬಟ್ಟೆನಾದ್ರೂ ಮಡ್ಸೋಣ ಅಂತ ಹೇಳಿ ತಂದು ಮಡ್ಸ್ತಾ ಇದ್ದೆ. ಅಡುಗೆನ ಗೌರಿ ಮಾಡ್ತಾ ಇದ್ಲು. ಆಗಿರ್ಬೇಕೇನೋ, ಇರಿ ತಾಂಬರ್ತೀನಿ. ಹೊಟ್ಟೆ ಹಸಿವಾಗಿತ್ತೇನೋ ನಿಮಗೆ? ಇಷ್ಟೊತ್ತಿಗೆ ಊಟಕ್ಕೆ ಕೊಡಬೇಕಾಗಿತ್ತು, ನಾನು ಬಟ್ಟೆ ಮಡಿಸ್ಕೊಂಡು ಕುಕ್ಕೊಂಡೆ. ಗೌರಿ ಪಾಪ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ ಏನೋ, ಮುಸ್ರೆ ಪಾತ್ರೆ ತೊಳ್ಕೊಂತಾ ಇದ್ದಾಳೋ ಏನೋ. ನಾನು ಇರ್ರಿ ಮುದ್ದೆನ ಇಕ್ಕೆ ಬಂದು ಕೊಡ್ತೀನಿ, ಊಟ ಮಾಡಿವ್ರಂತೆ. ಏನಮ್ಮ ಜಿಲೇಬಿ ಹೇಳ್ತಾ ಇದೆಯಾ? ಗೌರಿ ಅಡುಗೆ ಮಾಡ್ತಾಳಾ? ಅಲ್ಲ ಅವಾಗೆಲ್ಲನ ಅಡುಗೆ ಮಾಡಮ್ಮ ನನಗೆ ಹೊಟ್ಟಸ್ತೈತಿ ಅಂತಂದರೆ ಬೇಕಂದ್ರೆ ನೀನೇ ಬೇಯಿಸ್ಕೊಂಡು ತಿನ್ನು, ನನ್ನ ಕೈಲಿ ಅಡುಗೆ ಮಾಡೋಕ್ಕೆ ಬರಲ್ಲ, ಅದು ಮಾಡೋಕ್ಕೆ ಬರಲ್ಲ, ಇದು ಮಾಡೋಕ್ಕೆ ಬರಲ್ಲ ಅಂತನ ನೆಪ ಹೇಳೋಳು. ನಾನೇ ಚೆನ್ನಾಗಿ ಇಲ್ದಿದ್ರು ಹೆಂಗೋ ಅತ್ಲಾಗೆ ಮಾಡಿ ಅವಳಿಗೂ ಉಂಬಕ್ಕಿಕ್ಕಿ ನಾನು ಉಂಬ್ತಿದ್ದೆ. ಈಗ ನೋಡಿರೆ ಅವಳೇ ಅಡುಗೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದೆಯಾ? ನಿಜನೇನಮ್ಮ? ಮೂವತ್ತೇ ಎದ್ದಾಗಿಂದನ ಎಲ್ಲ ಕೆಲಸನೂ ಅವಳೇ ಮಾಡ್ತಾ ಇದ್ದಾಳೆ. ಮನೆದೆಲ್ಲ ಕಸನೂ ಅವಳೇ ಹೊಡೆದ್ಲು, ಆಮೇಲೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಒಯ್ದು, ಆಮೇಲೆ ಕಾಪಿನೂ ಅವಳೇ ಕಾಸಿದ್ದು. ಎದ್ದಾಗ ನೀವು ಕುಡಿದ್ರಲ್ಲ, ಅದು ನಾನು ಕಾಸಿದ್ದು ಅನ್ಕೊಂಡ್ರೆ ನೀವು? ಗೌರಿನೇ ಹಂಗೂ ತಂದು ಕೊಟ್ಲು ಕಾಪಿನ, ತಾಳತ್ತೆ ಕಾಪಿ ಕುಡಿ ಅಂತಾನ. ನಾನು ಇವಳಿಗೆಲ್ಲಿ ಕಾಪಿ ಕಾಸಕ್ಕೆ ಬರುತ್ತೆ, ಅವಳೆಲ್ಲ ಜಿಲೇಬಿ ಕಾಸಿರ್ಬೇಕೇನೋ ತಂದು ಕೊಡ್ತಾಳೆ ಅಂತ ನಾನು ತಿಳ್ಕೊಂಡಿದ್ದೆ. ಹಂಗಾರೆ ಕಾಪಿನ ಅವಳೇ ಕಾಸಿದ್ದೇನು ಎದ್ದಾಗ? ಅತ್ತೆ ಎಲ್ಲ ಕೆಲಸನೂ ಅವಳೇ ಮಾಡ್ತಾ ಇದ್ದಾಳೆ. ನಾನು ಏನನ್ನ ಕೆಲಸ ಮಾಡ್ತೀನಿ ಅಂತಂದರೆ ನೀನೇನು ಕೆಲಸ ಮಾಡಬೇಡ, ಆರಾಮಾಗಿ ಕುಕ್ಕೊಂಡಿರು, ನಾನೆಲ್ಲ ಮಾಡ್ತೀನಿ, ನಿನ್ಗೆ ಯಾಕೆ ತೊಂದರೆ ಅಂತನ ಹೇಳಿಳು. ಇಷ್ಟು ದಿನ ನೀನು ಮಾಡಿದ್ಯಾ, ಚೆನ್ನಾಗಿ ನೋಡ್ಕೊಂಡಿದ್ಯಾ ನಮ್ಮ ಅತ್ತೆನೂ ಹುಷಾರಾಗಿದ್ದಾರೆ. ನಾನು ಬಂದಿದ್ದೀನಲ್ಲ ಇವಾಗ ಹೋದ್ರೆ ಒಂದೆರಡು ದಿವಸ ನೀನು ಆರಾಮಾಗಿರು ಅಂತನ ಹೇಳಿಳು. ನಾನು ಹಂಗೂ ಬಟ್ಟೆ ಮಡಿಸ್ತೀನಿ ಅಂತಂದೆ. ಬಟ್ಟೆನೂ ಮಡ್ಸೋದು ಬೇಡ, ಏನು ಬೇಡ, ನಾನೆಲ್ಲ ಅಡುಗೆ ಆದಮೇಲೆ ಊಟಕ್ಕಿಕ್ಕಿ ಎಲ್ಲರದೂ ಊಟ ಆದಮೇಲೆ ಎಲ್ಲ ಮಡಿಸ್ತೀನಿ, ನೀನೇನು ಮಡಿಸ್ಬೇಡ, ಹೋಗಿ ಮನೆಗೆ ಹೋಗು ಅಂತಂದ್ಲು. ನನಗೆ ಆಶ್ಚರ್ಯ ಆಯ್ತು ಅವಳು ಮಾತು ಕೇಳಿ. ಇವಳು ನಿಜವಾಗ್ಲೂ ಗೌರಿನೇನಾ ಅಂತನ ಅನುಮಾನ ಬಂತು. ಹಂಗೂ ಅವಾಗ ನೋಡಿರೆ ಹೆಂಗ್ ಮಾತಾಡೋಳು, ಈಗ ನೋಡಿರೆ ಹಿಂಗ್ ಮಾತಾಡ್ತಾಳಲ್ಲ ಅಂತನ ನನಗೂ ಆಶ್ಚರ್ಯ ಆಯ್ತು ಕಣತೆ ಅವಳು ಮಾತು ಕೇಳಿ. ನಿಜವಾಗ್ಲೂ ಗೌರಿ ಬದಲಾಗಿ ಅವಳೆ ಅನ್ಸುತ್ತೆ. ಜೈಲ್ಗೆ ಹೋಗಿ ಬಂದ್ಮೇಲೆ ಬುದ್ಧಿ ಬಂದಿರ್ಬೇಕು ಒಂದಿಟ್ಟು. ಏನೋ ಅಮ್ಮ, ಅವಾಗಿದ್ದ ಗೌರಿಗೂ ಇವಾಗಿರೋ ಗೌರಿಗೂ ತುಂಬ ವ್ಯತ್ಯಾಸ ಐತಮ್ಮ. ಅವಾಗ ಒಂದು ಕಾಪಿ ಕಾಸ್ತಿರ್ಲಿಲ್ಲ, ಒಂದು ಕಸ ಗುಡಿಸ್ತಿರ್ಲಿಲ್ಲ, ಏನೂ ಇಲ್ಲ. ನಮ್ಮ ಅಮ್ಮಣಿ ಸೀತಮ್ಮ ಮಾಡಬೇಕಾಗಿತ್ತು ಕಸ ಗುಡಿಸೋದು, ನೀರು ತಂದೊಯ್ಯೋದು ಎಲ್ಲನ. ನಾನು ಅಡುಗೆ ಮಾಡಿ ಉಂಬಕ್ಕಿಕ್ಬೇಕಾಗಿತ್ತು ಅವಳಿಗೆ. ಅವಳೇ ಅತ್ತೆ ಆಗಿದ್ಲು, ನಾನು ಸೊಸೆ ಆಗಿದ್ದೆ. ಏನು ಮಾಡೋದು, ನನಗೆ ಬೇರೆ ಸೆನಕ್ಕಿಲ್ಲ, ಏನೂ ಇಲ್ಲ, ಹೆಂಗೋ ಅತ್ಲಾಗೆ ಮಾಡಿಕ್ತಿದ್ದೆ. ತಿರ್ಗಾ ನನಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ನೆಲಕ್ಕೆ ಬಿದ್ದಾಗ ನನಗೆ ಅಡುಗೆ ಮಾಡಿಕ್ಬೇಕಾಗುತ್ತೆ, ನನ್ನ ಬಟ್ಟೆ ಎಲ್ಲ ಒಗಿಬೇಕಾಗುತ್ತೆ ಅಂತೇಳಿ ಗಂಡನ ಕೂಡ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೇ ಬಿಟ್ಲು. ಈಗ ನೋಡಿರಿ ಎಲ್ಲ ಕೆಲಸನೂ ಅವಳೇ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದೆಯಾ? ಆಶ್ಚರ್ಯ ಆಗುತ್ತಮ್ಮ. ಇದ್ದಕ್ಕಿದ್ದಂಗೆ ಹಿಂಗೆ ಬದಲಾವಣೆ ನೋಡಿರಿ. ಹೆಂಗೋ ಆ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿದ್ದು ಬಂದ್ಮೇಲೆ ಆದ್ರೂ ಆ ಶ್ರೀಕೃಷ್ಣ ಒಳ್ಳೆ ಬುದ್ಧಿ ಕೊಟ್ಟೇನೆ ಅನ್ಸುತ್ತೆ ಗೌರಿಗೆ. ಅದಕ್ಕೆ ಒಳ್ಳೆಳಾಗಿ ಎಲ್ಲ ಕೆಲಸನ ಅವಳೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಹಿಂಗೆ ಇದ್ರೆ ಸಾಕು. ಏನಮ್ಮ, ಅವಳ ಮೇಲಂತೂ ನನಗಂತೂ ನಂಬಿಕೆ ಇಲ್ಲಮ್ಮ, ಬದಲಾಗಿದ್ದಾಳೆ ಅಂತಂದ್ರೆ. ಅಲ್ಲ ಅಷ್ಟೆಲ್ಲ ಹಾರಾಡ್ತಿದ್ದಳು, ಈಗ ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತಂದ್ರೆ ನನಗಂತೂ ನಂಬಕ್ಕಾಗ್ತಿಲ್ಲ. ಹೆಂಗೋ ಒಳ್ಳೆ ಬುದ್ಧಿ, ನಿಜವಾಗ್ಲೂ ಅವಳಿಗೆ ಒಳ್ಳೆ ಬುದ್ಧಿ ಬಂದಿದ್ರೆ ನನಗಂತೂ ಸಂತೋಷಮ್ಮ. ಮೂವತ್ತೇ ನಿಜವಾಗ್ಲೂ ಬದಲಾಗ್ಯವಳೆ ಅನ್ಸುತ್ತೆ ಅವಳು. ಅವಳು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ. ಅವಳು ಚೆನ್ನಾಗಿ ನೊಂದು ಬೆಂದಿದ್ದಾಳಲ್ಲ, ಇವಾಗ ಜೀವನ ಅಂದ್ರೆ ಏನು ಅಂತ ಅವಳಿಗೆ ಅರ್ಥ ಆಗೈತಿ. ನೀವೇನು ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರಿ, ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ. ಸರಿ ಅಮ್ಮ. ಅಲ್ಲ ಈ ಬುದ್ಧಿ ಅವಾಗಲೇ ಇದ್ದಿದ್ರೆ ಇಷ್ಟೆಲ್ಲ ಯಾಕೆ ಕಷ್ಟ ಅನುಭವಿಸ್ಬೇಕಾಗಿತ್ತು ಹೇಳು ಅವಳು? ಯಾಕೆ ಅಂದ್ರೆ ನಾನು ಈ ಮನೆಗೆ ಸಸಿಯಾಗಿ ಬರ್ಬೇಕಾಗಿತ್ತಲ್ಲ, ಅದಕ್ಕೇನೆ ಅವಳ ಬುದ್ಧಿ ಹಂಗಾಗಿತ್ತು. ಈಗ ನಾನು ಈ ಮನೆಗೆ ಬಂದಿದ್ದೀನಲ್ಲ, ಇವಾಗ ಅವಳ ಬುದ್ಧಿ ನೆಟ್ಟಗಾಗೈತಿ. ಹೋಗ್ಲಿ ಬಿಡ್ರಿ ಅತ್ಲಾಗೆ, ಈಗಲಾದ್ರೂ ಬದಲಾಗ್ಯವಳಲ್ಲ. ಅದು ಒಂದು ರೀತಿಲಿ ಒಳ್ಳೇದೇ ಆಯ್ತು ಬಿಡು. ಅವಳು ಕೆಟ್ಟಾಗಳಾಗಿದ್ಕೆ ತಾನೆ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದು ನನ್ನ ಮಗ. ಅವಳು ಕೆಟ್ಟಾಳಾಗ್ಲಿಲ್ಲ ಅಂತಂದ್ರೆ ನೀನು ಈ ಮನೆಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಅದು ಒಂಥರ ಕೆಟ್ಟದಾಗಿರೋದನ್ನು ಒಳ್ಳೇದೇ ಅನ್ಕೊಂಡು ಸುಮ್ಮನಾಗಬೇಕು ಅಷ್ಟೇನೆ. ಅತ್ತೆ ಅತ್ತೆ, ಬೆಂಡೆಕಾಯಿ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ, ತಗೊಳ್ರಿ ಉಣ್ರಿ. ಬಿಸಿ ಬಿಸಿ ಇದ್ದಂಗೆನೆ ಊಟ ಮಾಡ್ರಿ. ಊಟ ಮಾಡಿ ಆಮೇಲೆ ಮಾತ್ರೆ ತಂದು ಕೊಡ್ತೀನಿ, ಮಾತ್ರೆ ನುಂಗಿವ್ರಂತೆ. ಬೆಂಡೆಕಾಯಿ ಸಾರು ಮಾಡಿದ್ಯೇನು? ಬೆಂಡೆಕಾಯಿ ಎಲ್ಲಿದ್ವಮ್ಮ? ಅತ್ತೆ ನೆನ್ನೆ ದಿವಸ ಸಂತೆಗೆ ಹೋಗಿದ್ದೆ ನಾನೇನೆ. ನಡ್ಕೊಂಡೆ ಹೋಗಿದ್ದೆ, ನಡ್ಕೊಂಡು ಹೋಗಿ ಪುಟ್ಟಜ್ಜಿ ಜೊತೆಗೆ ಹೋಗಿದ್ದೆ.
ಎಲ್ಲ ತರಕಾರಿನೂ ತಂದಿದ್ದೀನಿ. ಬೆಂಡೆಕಾಯಿ, ಬದನೆಕಾಯಿ, ಟಮಾಟೆ ಹಣ್ಣು, ಆಮೇಲೆ ಮೂಲಂಗಿ, ಸೊಪ್ಪು ಎಲ್ಲ ತಂದಿದ್ದೀನಿ. ದಿನ ಒಂದೊಂದು ತರದ ತರಕಾರಿ ಸಾರನ್ನ ಉಣ್ಬೇಕು ಕಣತೆ, ಅವಾಗ್ಲೇನೆ ಆರೋಗ್ಯ ಚೆನ್ನಾಗಿರೋದು. ನಿಮಗೆ ಬೇರೆ ಹುಷಾರಿಲ್ವಲ್ಲ, ಜಲ್ದಿ ಹುಷಾರಾಗ್ಲಿ ಅಂತ ಹೇಳಿ ನಾನೇ ತಕೊಂಬಂದೆ. ತಕೊಳ್ರಿ ಉಣ್ರಿ. ನೀನು ಒಬ್ಳೆ ಸಂತೆಗೆ ಹೋಗಿದ್ದೆ ನಡ್ಕೊಂಡು? ನಿಜಾನೇ ನಮ್ ಗೌರಿ, ನೀನು ಒಬ್ಳೆ ಯಾಕೆ ಹೋಗಕ್ ಹೋಗಿದ್ದೆ? ನಿನ್ ಗಂಡನು ಕರ್ಕೊಂಡು ಹೋಗ್ಬೇಕು ತಾನೆ, ಇಲ್ಲಿದ್ರೆ ಅವನೇ ತರಾನು ಹೇಳಿದ್ರೆ. ಅಯ್ಯೋ ಅತ್ತೆ, ಅವ್ರು ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗಿರ್ತಾರೆ. ಇನ್ನು ಅವ್ರನ್ನ ಕರ್ಕೊಂಡು ಹೋದ್ರೆ ಪಾಪ ಸುಮ್ನೆ ಯಾಕೆ ಅವರಿಗೆ ಸುಸ್ತು ಮಾಡೋದು ಅಂತ ಹೇಳಿ ನಾನು ಹೆಂಗು ಮನೆಗೆ ಇರ್ತೀನಲ್ಲ, ಅದಕ್ಕೆ ನಾನು ಒಬ್ಳೆ ಹೋಗಿದ್ದೆ. ಆ ಪುಟ್ಟಜ್ಜಿನೂ ಬತ್ತೀನಿ ನಾನು, ನಡಿಯಮ್ಮ ಹೋಗೋಣ ಅಂತ ಅಂತು. ಅವಜ್ಜಿ ಜೊತೆ ಮಾತಾಡ್ಕೊಂಡು ಹೋಗಿ ತಾಂಬಂದೆ. ಬಿಡ್ರಿ, ನಾನೇನ್ ತರಬಾರ್ದು. ಹಂಗೇನಲ್ಲ, ಅಲ್ಲ ಅವಾಗೆಲ್ಲನ ಸಂತೆಗೆ ಹೋಗಿ ತರಕಾರಿ ತಾಂಬಾರಮ್ಮ ಅಂತಂದ್ರೆ ಒಂದ್ ಬಸ್ ಇಲ್ಲ, ಏನೂ ಇಲ್ಲ, ನಡ್ಕೊಂಡು ಯಾರು ಹೋಗ್ತಾರೆ? ಸುಸ್ತಾಗುತ್ತೆ. ನಾನು ತರಕಾರಿನೂ ತರಲ್ಲ, ಯಾತೂ ತರಲ್ಲ. ಬದನೆಕಾಯಿ ಇದಾವೆ, ಅದನ್ನೇ ಬೇಯಿಸಿ ಬಜ್ಜಿ ಮಾಡಿ ಇಕ್ತೀನಿ ಅಂತ ದಿನ ಬಜ್ಜಿ ಕ್ಯೂ ಸಿಕ್ತಿದ್ದೆ, ಇಲ್ಲಾಂದ್ರೆ ಗೊಜ್ಜು ಕ್ಯೂ ಸಿಕ್ತಿದ್ದೆ. ಅದು ನುಂಬಾಕಾಗ್ತಿರ್ಲಿಲ್ಲ. ಅದಕ್ಕೆ ಅವಾಗ ನೋಡಿದ್ರೆ ನನ್ನ ಕೈಲಿ ಆಗಲ್ಲ ನಡ್ಕೊಂಡು ಹೋಗಕ್ಕೆ, ತರಕಾರಿ ಬೇಕಂದ್ರೆ ನೀನೇ ತಕೊಂಬರೋಗು ಅಂತ ನನಗೆ ಹೇಳ್ತಿದ್ದೆ. ಈಗ ನೋಡಿರೆ ನೀನೇ ನಡ್ಕೊಂಡು ಹೋಗಿ ನೀನೇ ತರಕಾರಿ ತಗೊಂಬಂದಿದ್ಯಲ್ಲ, ಅದಕ್ಕೆ ನನ್ಗೆ ಆಶ್ಚರ್ಯ ಆದಂಗಾತು. ಅದಕ್ಕೆ ಹಂಗೆ ಕೇಳಿದೆ. ಅತ್ತೆ, ಹಳೆದೆಲ್ಲ ಯಾಕೆ ಹೇಳ್ತೀರಾ? ನಾನೀಗ ಬದ್ಲಾಗಿದ್ದೀನಿ, ಮೊದ್ಲಿನ ತರ ಇಲ್ಲ. ತಾಳ್ರಿ, ಊಟ ಮಾಡ್ರಿ, ಬಿಸಿ ಬಿಸಿ ಇದ್ದಂಗೆ. ನಿನ್ ಗಂಡ ಎಲ್ಗೋದ್ನಮ್ಮ? ಅವ್ನು ಉಂಡೋದ್ನಾಲೇನೆ? ಇನ್ನ ಇಲ್ಲ ಅತ್ತೆ, ಅವರು ದನ ಕಟ್ಟಾಕ್ ಹೋಗ್ತೀನಿ ಅಂತ ಹೇಳಿ ದನ ಮಾಡ್ಕೊಂಡು ಹೋಗಿದ್ದಾರೆ ಹೊಲ್ತಕ್ಕೆ. ಏನೋ ಹತ್ತಿ ಬೀಜ ಊರ್ಬೇಕಂತೆ, ಅದಕ್ಕೇನೆ ಹೊಲ ಗೈಬೇಕು ಅಂತ ಹೇಳಿ ಕಟ್ಟಾಕ್ ಬರ್ತೀನಿ, ಆಮೇಲೆ ಉಂಡು ಹೋಗ್ತೀನಿ ಕಟ್ಟಾಕ್ ಬಂದು ಅಂತ ಹೇಳಿ ದನ ಮಾಡ್ಕೊಂಡು ಹೋಗಿದ್ದಾರೆ. ಬಂದ್ಮೇಲೆ ಉಂಬಕ್ಕಿಕ್ತೀನಿ, ನೀವು ಊಟ ಮಾಡ್ರಿ. ಹತ್ತಿ ಬೀಜ ಹಾಕ್ತಾನಂತ? ಅಯ್ಯೋ, ಇರೋದೇ 1 ಎಕರೆ, ಮಳೆ ಬರುತ್ತೋ ಇಲ್ವೋ, ಬೋರ್ ಬೇರೆ ಇಲ್ಲ. ಬೋರ್ ಇದ್ದಿದ್ರೆ ಹಾಕ್ಬೋದಾಗಿತ್ತು. ಹತ್ತಿ ಬೀಜ ಇನ್ಯಾಕೆ ಕೂರ್ತಾನಂತೆ ಮಳೆ ನೆಚ್ಕೊಂಡು? ಅತ್ತೆ, ನಾನೇ ಹೇಳಿದ್ದು, ದಿನಾನ ಕಂಡಾರಿ ಕೂಲಿ ಹೋಗೋ ಬದ್ಲು ನಮ್ದೇ 1 ಎಕರೆ ಐತಲ್ಲ, ಅದಕ್ಕೇನೆ ಹತ್ತಿ ಬೀಜನ ಯಾತನ ಊರು ಅಂತಂದೆ. ಅದಕ್ಕೆ ಹೋಗಿ ನೋಡ್ಕೊಂಬತ್ತೀನಿ. ಗಿಡ ಪಡ, ಜಾಲಿ ಗಿಡ, ಪಾಲಿ ಗಿಡ, ಮುಳ್ಳಿನ ಗಿಡ ಯಾತನ ಬೆಳೆದೇವೇನೋ, ಹಂಗೆ ನೋಡ್ಕೊಂಡು ದನನ ಅಲ್ಲೇ ಕಟ್ಟಾಕ್ ಬರ್ತೀನಿ ಅಂತ ಹೋಗ್ಯವ್ರಿ. ಊರ್ಲಿ ಬಿಡ್ರ ಅತ್ತಿಗೆ, ಮಳೆ ಬಂದ್ರೆ ಚೆನ್ನಾಗಾಗುತ್ತೆ ಬೆಳೆ. ಹತ್ತಿ ಗಿಡ ಏನ್ ಜಾಸ್ತಿ ನೀರ್ ಕೇಳಲ್ಲ, ಏನೂ ಇಲ್ಲ. ಮಳೆ ಬಂದ್ರೆ ನಮ್ಮ ಹೊಲ್ದಾಗೆ ಹತ್ತಿ ಗಿಡ ಚೆನ್ನಾಗ್ ಆಗ್ತಾವ ಕಣಮ್ ಗೌರಿ. ಹೆಂಗ ಒಳ್ಳೇದೇ ಹೇಳಿದ್ಯ ಬಿಡತ್ಲಾಗಿ. ಕಂಡಾರಿಗೆ ದಿನ ಕೂಲಿ ಹೋಗಾನು, ನಮ್ಮ ಹೊಲ್ದಾಗ ಹತ್ತಿ ಗಿಡ ಹಾಕ್ಲೇಳು. ಒಂದಿಟ್ಟು ದುಡ್ಡು ಬಂದ್ರೆ ಮುಂದಿನ ವರ್ಷಕ್ಕೆ ತೀರಾನ ಒಂದು ಬೋರ್ ಹಾಕ್ಸಕ್ಕಾಗುತ್ತೆ. ಬೋರ್ನಾಗ ನೀರು ಬಂದ್ರೆ ಅವಾಗ ತೆಂಗಿನ ಗಿಡನೋ ಅಡಿಕೆ ಗಿಡನೋ ಯಾತನ ಇಕ್ಬೋದು. ಮಳೆ ಬರ್ಲಿಲ್ಲ ಅಂತಂದ್ರು ಏನ್ ಗಿಡ ಒಣಗಲ್ಲ ಅವಾಗ, ಬೋರ್ ಇದ್ರೆ. ನೀನು ಉಂಡೆನಮ್ಮ? ಹೋಗಿ ಉಣ್ಣಾಗ ಹೋಗಿ, ಎಷ್ಟೊತ್ತಾಗೈತೆ ಅಲ್ಲೇನಿ. ಇನ್ನ ಇಲ್ಲತ್ತೆ, ನಿಮ್ಗೆ ಎಲ್ಲರಿಗೂ ಉಂಬಕ್ಕಿಕ್ಕಿ ನಾನು ಆಮೇಲೆ ಕೊನೆಗೆ ಉಣ್ತೀನಿ, ನೀವು ಉಣ್ರಿ. ಹ್ಞೂ ಸರಿ ಅಮ್ಮ, ಆತು. ಜಿಲೇಬಿ, ನಿನ್ಗೂ ಉಂಬಕ್ಕಿಕ್ಕೆಂಬರ್ಲ ತಟ್ಟಿಗೆ? ಅಯ್ಯೋ ಏನ್ ಬೇಡ ಗೌರಿ, ನಾನೆಲ್ಲ ಇಕ್ಕೊಂಡು ಉಣ್ತೀನಿ, ನೀನು ಹೋಗು ಉಣ್ಣೋಗು ನೀನು. ಸೀತಾ ಎಲ್ಗೋದ್ಲು? ನೀನು ಕುಕ್ಕೊಂಡು ಉಣ್ಣು, ನಾನೆಲ್ಲನ ಇಕ್ಕೊಂಬತ್ತೀನಿ. ಸೀತಾ ಅಲ್ಲೆಲ್ಲ ಓದ್ಕೊಂತಿರ್ಬೇಕೇನೋ, ಅವಳು ಕರಿತೀನಿ. ಎಲ್ಲಾರ್ಗು ಉಂಬಕ್ಕಿಕ್ಬಿಟ್ಟು ಆಮೇಲೆ ಕೊನೆಗೆ ನಾನು ಉಣ್ತೀನಿ, ನೀನ್ ಕುಕ್ಕ ಇಲ್ಲೇನೆ, ನಾನೇ ಇಕ್ಕೊಂಬತ್ತೀನಿ. ಅಲ್ಲ ಗೌರಿ, ನಾನೆಲ್ಲ ಇಕ್ಕೊಂಡು ಉಣ್ತಿದ್ದೆ, ನೀನ್ ಯಾಕೆ ಅಷ್ಟೊಂದು ಇದ್ ಮಾಡಕ್ ಹೋಗ್ತೀಯ? ಅತ್ತೆ ಅಂತ ಹುಷಾರಿಲ್ಲ, ಅದಕ್ಕೆ ಇಕ್ಕೊಂಬಂದ್ ಕೊಟ್ಟೆ. ನಾನೆಲ್ಲ ಇಕ್ಕೊಂಡು ಉಣ್ತೀನಿ ಬಿಡು, ನನಗೆ ಯಾಕೆ ಇಕ್ಕೊಂಬತ್ತೀಯ? ನೀನು ಉಣ್ಣೋಗಿ ಹೋಗಿ. ಸುಮ್ ಕುಕ್ಕಳೆ ಜಿಲೇಬಿ, ಇಷ್ಟ ದಿನನ ಚೆನ್ನಾಗಿ ನೋಡ್ಕೊಂಡಿದ್ದೆ ಈ ಮನೆಗೋಸ್ಕರನ, ನೀನು ಎಷ್ಟು ಕಷ್ಟಪಟ್ಟಿದ್ಯಾ. ಅತ್ತೆನ ಹುಷಾರಾಗಂಗ್ ಮಾಡಿದ್ಯಾ ಚೆನ್ನಾಗಿ ನೋಡ್ಕೊಂಡು. ಇನ್ ನಾನ್ ಬಂದಿದ್ನಲ್ಲ, ನೀನ್ ಯಾಕೆ ಕಷ್ಟಪಡ್ಬೇಕು ಹೇಳು? ಈಗ್ಲಾದ್ರೂ 1-2 ದಿವಸ ಆರಾಮಾಗಿ ಕುಕ್ಕೊಂಡು ಉಣ್ಣು ನೀನು. ಕುಕ್ಕ ಕೆಳಕ್ಕೆ ಇಕ್ಕೊಂಬತ್ತೀನಿ ನಾನೆಲ್ಲನ. ಅಯ್ಯೋ ದೇವ್ರಿ, ಏನಿದು ಈ ಗೌರಿ ಇಷ್ಟೊಂದು ಬದಲಾಗಿದ್ದಾಳ? ಅಯ್ಯಯ್ಯೋ, ಇವಳು ಏನಪ್ಪ ಇದು ಇಷ್ಟೊಂದು ಬದಲಾವಣೆ ಅಂದ್ರೆ ನನಗಂತೂ ಆಶ್ಚರ್ಯ ಆಗ್ತೈತಿ. ಇದೇನಾದ್ರೂ ನಾಟಕ ಇರ್ಬೋದಾ ಏನೋ? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವಳು ಬಂಡವಾಳ ಏನು ಅಂತಾನ. ನೋಡೋಣ 1-2 ದಿವಸ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.